ಯೆಹೋವನೇ, ಅವರು ನಿನ್ನ ರಾಜ್ಯ ಮಹತ್ತನ್ನು ಪ್ರಸಿದ್ಧಿಪಡಿಸುವರು, ನಿನ್ನ ಪ್ರತಾಪವನ್ನು ವರ್ಣಿಸುವರು. ಮಂಗಳವಾರ, ಆಗಸ್ಟ್ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಯೆಶಾಯನ ಪ್ರವಾದನ ಗ್ರಂಥ 51ನೇ ಅಧ್ಯಾಯದ 7ನೇ ವಚನ. ಧರ್ಮವನ್ನರಿತು ನನ್ನ ಉಪದೇಶವನ್ನು ಹೃದಯದಲ್ಲಿಟ್ಟುಕೊಂಡಿರುವ ಜನರೇ, ಕಿವಿಗೊಡಿರಿ. ಮನುಷ್ಯರ ದೂರಿಗೆ ಹೆದರಬೇಡಿರಿ, ಅವರ ದೂಷಣೆಗೆ ಅಂಜದಿರಿ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರು ಯಥಾರ್ಥವಾಗಿ ನಂಬಿಕೆಯುಳ್ಳವರಾಗಿ ದೇವರ ಆಜ್ಞೆಗಳನ್ನು ಪಾಲಿಸುವಂಥ, ಒಳ್ಳೆಯದನ್ನು ಮಾಡುವಂಥ ಜನರಿಗೆ ಪುನಃಸ್ಥಾಪನೆಯನ್ನು ಮಾಡುವಂಥವನು, ಅವನು ನಿಲ್ಲಿಸುವಂಥವನು ಆಗಿದ್ದಾನೆ. ಇದು ದೇವರ ವಾಗ್ದಾನ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಮನುಷ್ಯರ ದೂರಿಗೆ ಹೆದರಬೇಡಿರಿ. ಕರ್ತನಲ್ಲಿ ಪ್ರಿಯರೇ, ಯೆಶಾಯನ ಪ್ರವಾದನ ಗ್ರಂಥದ 51ನೇ ಅಧ್ಯಾಯವು ಯೆಹೋವನು ತನ್ನ ಭಕ್ತರನ್ನು ಧೈರ್ಯಗೊಳಿಸುವುದರ ವಿಚಾರವಾಗಿ ಬರೆಯಲ್ಪಟ್ಟಿದೆ. ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ಇಸ್ರೇಲ್ ಜನಾಂಗದವರು ದೇವರಿಗೆ ಅವಿಧೇಯರಾದ ನಂತರ ಅವರಿಗಾದಂಥ ಭಯಂಕರವಾದಂಥ ಪರಿಸ್ಥಿತಿಯನ್ನು ಬಹಳ ಹೆಚ್ಚಾಗಿ ಬರೆಯಲ್ಪಟ್ಟಿದೆ. ಸೋತು ಹೋದಂಥ, ಬಿದ್ದು ಹೋದಂಥ, ಹೀನಾಯವಾದಂಥ ಸ್ಥಿತಿಯಲ್ಲಿ ಇರುವಂಥ ಜನರು, ಆ ಸಂದರ್ಭದಲ್ಲಿ ದೇವರು ಅವರಿಗೆ ನಿರೀಕ್ಷೆಯ ಮಾತನ್ನು, ದೇವರು ತನ್ನ ಭಕ್ತರನ್ನು ಯಾವ ರೀತಿಯಲ್ಲಿ ಎಬ್ಬಿಸಿ ನಿಲ್ಲಿಸುತ್ತಾನೆ ಎಂಬುವಂಥದ್ದನ್ನು ಈ ಒಂದು ಅಧ್ಯಾಯದಲ್ಲಿ ಬಹಳ ಅದ್ಭುತವಾಗಿ ಬರೆಯಲ್ಪಟ್ಟಿದೆ. ವಿಶೇಷವಾಗಿ ಈ ಒಂದು ವಚನದಲ್ಲಿ ಹೇಳುವಂಥ ಮಾತೇನಂದ್ರೆ, ಧರ್ಮವನ್ನರಿತು ದೇವರ ಉಪದೇಶವನ್ನು ಹೃದಯದಲ್ಲಿ ಇಟ್ಟುಕೊಂಡಿರುವಂಥವರಿಗೆ ಯಾವ ಮನುಷ್ಯರು ಎಂತೆಂಥ ಕುಯುಕ್ತಿಗಳನ್ನು, ಏನೆಲ್ಲ ಯೋಜನೆಗಳನ್ನು ಮಾಡಿ ಹೆದರಿಸಿದರೂ ಹೆದರಬೇಡ ಎಂಬುದಾಗಿ ದೇವರು ಅವರಿಗೆ ವಾಗ್ದಾನ ಮಾಡುತ್ತಾ ಇದ್ದಾನೆ. ಯಾಕಂದರೆ ದೇವರು ಎಂಥ ಪರಿಸ್ಥಿತಿಯಲ್ಲಿ ಸೋತು ಹೋದಂಥ, ಏನೂ ಇಲ್ಲದಂಥ ಪರಿಸ್ಥಿತಿ ಇಲ್ಲದವರನ್ನು ಅದ್ಭುತವಾಗಿ ಪುನಃಸ್ಥಾಪಿಸುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡುತ್ತಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಎಲ್ಲಾ ವಿಚಾರದಲ್ಲೂ ಸೋತು ಹೋಗಿದ್ದಂಥ ಇಸ್ರಾಯೇಲ್ಯರನ್ನು ಪುನಃಸ್ಥಾಪಿಸುತ್ತೇನೆಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾನೆ. ಅದೇ ರೀತಿಯಲ್ಲಿ ಈ ಹೊತ್ತು ಕೂಡ ಅನೇಕ ವಿಧವಾದಂಥ ಶಕ್ತಿಗಳಿಗೂ ವಿರೋಧಗಳಿಗೂ ಸೋತು ಹೋದಂಥ, ಕುಂದು ಹೋದಂಥ, ಕುಗ್ಗಿ ಹೋಗಿರುವಂಥ ಜನರಿಗೆ ದೇವರು ಭರವಸೆಯ ಮಾತನ್ನು ಹೇಳುತ್ತಾನೆ. ದೇವರನ್ನು ನಂಬುತ್ತಾ, ವಾಕ್ಯದಂತೆ ನಡೆಯುತ್ತಾ, ದೇವರನ್ನು ಆತುಕೊಂಡಂಥ ಜನರನ್ನು ದೇವರು ಎಂದಿಗೂ ಕೈಬಿಡುವುದಿಲ್ಲ, ಪುನಃಸ್ಥಾಪಿಸ್ತಾನೆ. ಎಂಥ ಪರಿಸ್ಥಿತಿಯಲ್ಲಿದ್ದರೂ, ಅಧೋಗತಿಯಲ್ಲಿದ್ದರೂ ಎಬ್ಬಿಸಿ ನಿಲ್ಲಿಸಿ ಗೌರವಿಸುತ್ತಾನೆ ಎಂಬುದಾಗಿ ಇಲ್ಲಿ ವಾಗ್ದಾನ ನೋಡುತ್ತೇವೆ. ನಂಬೋಣ, ದೇವರನ್ನು ಆತುಕೊಳ್ಳೋಣ, ದೇವರ ಅದ್ಭುತವಾಗಿ ಎಬ್ಬಿಸುತ್ತಾನೆಂಬ ನಂಬಿಕೆಯಲ್ಲಿ ಮುಂದೆ ಸಾಗೋಣ. ಕರ್ತನೇ, ದಯಮಯ ಸ್ವಾಮಿ, ಕೃಪಾ ಸಂಪೂರ್ಣನಾದ ದೇವರೇ, ಒಳ್ಳೆಯದನ್ನು ಮಾಡುತ್ತಾ ನಿನ್ನ ವಾಕ್ಯವನ್ನು ನಂಬಿ ಅದರಂತೆ ನಡೆಯಲು ಬಲವನ್ನು ಅನುಗ್ರಹಿಸಿಕೊಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.